ನಮಸ್ಕಾರ ಗೆಳೆಯರೇ, ಇಬನಿ ನ್ಯೂಸ್ಗೆ ಸ್ವಾಗತ. ಹಿರೇಹೆಗ್ದಾಳು ಗ್ರಾಮ ಅಗ್ನಿವೀರ ಸೈನಿಕನಾಗಿ ನೇಮಕ. ಕೆ ಅಜಯ್ ಕುಮಾರ್ ಸ್ವಗ್ರಾಮದೆಲ್ಲೆಡೆ ಹಬ್ಬದ ಸಂಭ್ರಮ. ಭವ್ಯ ಸ್ವಾಗತ, ಅದ್ಧೂರಿ ಮೆರವಣಿಗೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ಭಾರತೀಯ ಸೇನೆ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ ಸೈನಿಕನಾಗಿ ತಾಲೂಕಿನ ಹಿರೇಹೆಗ್ದಾಳು ಗ್ರಾಮದ ಯುವಕ ಕೆ ಅಜಯ್ ಕುಮಾರ್ ನೇಮಕವಾಗಿದ್ದು, ಸ್ವಗ್ರಾಮದಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ನೇಮಕವಾದ ನಂತರದ ಮೊದಲ ಬಾರಿಗೆ ಗ್ರಾಮಕ್ಕೆ ಆಗಮಿಸಿದ ಸೈನಿಕನಿಗೆ ತನ್ನೂರಲ್ಲಿ ಭವ್ಯ ಸ್ವಾಗತ ಮಾಡಿದ್ದು, ಗ್ರಾಮಸ್ಥರಿಂದ ಭಾರೀ ಅದ್ಧೂರಿ ಮೆರವಣಿಗೆ ಜರುಗಿತು. ಗ್ರಾಮದ ಯುವಕರಲ್ಲಿ ಸಂಚಲನ ಮೂಡಿಸಿದೆ. ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದ್ದು, ಕುಣಿದು ಕುಪ್ಪಳಿಸಿ ವಾದ್ಯವೃಂದಗಳ ಮೂಲಕ ಮೆರವಣಿಗೆ ಮಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೇನೆಯ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ ಸೈನಿಕನಾಗಿ ಆಯ್ಕೆಯಾಗಿರುವ ಈ ಯುವಕ ಗ್ರಾಮದ ಕುಂಬಾರ ದೇವಿರಮ್ಮ ಕೊಟ್ರೇಶ್ ದಂಪತಿಗಳ ಪುತ್ರನಾಗಿದ್ದು, ತಮ್ಮ ಮಗ ಕೆ ಅಜಯ್ ಕುಮಾರ್ ಭಾರತೀಯ ಸೇನೆಯಲ್ಲಿ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ ಸೈನಿಕನಾಗಿ ಆಯ್ಕೆಯಾಗಿದ್ದು ತಮಗೆ ಅತೀವ ಸಂತಸ ತಂದಿದೆ ಎಂದು ಅಜಯ್ ಅವರ ಪೋಷಕರು ಹಾಗೂ ಕುಟುಂಬ ಸದಸ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನೇಮಕವಾದ ನಂತರದಲ್ಲಿ ಮೊದಲ ಬಾರಿ ಗ್ರಾಮಕ್ಕೆ ಆಗಮಿಸಿದ್ದ ಕೆ ಅಜಯ್ ಕುಮಾರ್ಗೆ ಅದ್ದೂರಿಯಾಗಿ ವಾದ್ಯಗಳ ಮೊಳಗಿಸಿ ಮೆರವಣಿಗೆ ಮುಖಾಂತರ ಅಭಿನಂದನೆ ಸಲ್ಲಿಸಿ ಸಂಭ್ರಮಿಸಿದರು. ಅವರ ಆಗಮನದಿಂದಾಗಿ ಗ್ರಾಮದ ಯುವಕರಲ್ಲಿ ವಿನೂತನವಾದ ಚೈತನ್ಯದ ಚಿಲುಮೆ ಉದ್ಭವಿಸಿದೆ. ಯುವಕರು ಕುಣಿದು ಕುಪ್ಪಳಿಸಿದ್ದು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಯುವಕರ ದಂಡು ಅಜಯ್ ಕುಮಾರರ ಸ್ನೇಹಿತರು, ಸಂಬಂಧಿಗಳು, ಸಹಪಾಠಿಗಳು ಗ್ರಾಮದ ಮಧ್ಯಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಗ್ರಾಮದ ಶ್ರೀ ಕೋಡಿಬಸವೇಶ್ವರನ ದೇವಸ್ಥಾನ ಆವರಣದಲ್ಲಿ ಸಂಭ್ರಮದ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಿದರು. ಸೈನಿಕ ಕೆ ಅಜಯ್ ಕುಮಾರ್ ದೇವರ ದರ್ಶನ ಪಡೆದು ಯುವಕರು, ಮಹಿಳೆಯರು ಪಾಲ್ಗೊಂಡಿದ್ದ ಅದ್ದೂರಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಊರಿನ ಹಿರಿಯರು, ಅಜಯ್ ಕುಮಾರರ ಸ್ನೇಹಿತರು, ಗ್ರಾಮಸ್ಥರೆಲ್ಲರೂ ಸೇರಿ ಸೌಹಾರ್ದತೆಯಿಂದ ಸ್ವಯಂ ಪ್ರೇರಣೆಯಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮದ ಮಹಿಳೆಯರು, ಮುತ್ತೈದೆಯರು ಸಾಮೂಹಿಕವಾಗಿ ಕಳಸ ಹಿಡಿದುಕೊಂಡು ಶ್ರೀ ಕೋಡಿಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಕೆ ಅಜಯ್ ಕುಮಾರ್ಗೆ ಕಳಸ ಬೆಳಗಿ ಹರಸಿ ಅಭಿನಂದಿಸಿ ಹಾರೈಸಿದರು. ಹಿರೇಹೆಗ್ದಾಲ್ ಗ್ರಾಮದ ಸಕಲ ಗ್ರಾಮಸ್ಥರು ಯುವ ಪ್ರತಿಭೆ ಅಗ್ನಿವೀರ್ ಸೈನಿಕ ಕೆ ಅಜಯ್ ಕುಮಾರ್ಗೆ ಸಮಸ್ತ ಗ್ರಾಮಸ್ಥರು ಅಭಿನಂದಿಸಿ ಗೌರವ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ. ಗ್ರಾಮದ ಹಿರಿಯರು, ಮುಖಂಡರು, ಯುವಕರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಗ್ರಾಮದೆಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಸಿಹಿ ಖಾದ್ಯದೊಂದಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಫಸ್ಟ್ ಭಾಳ ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲೆಲ್ಲ ಇಷ್ಟೆಲ್ಲ ಕಲಿತು ನನಗೆ ವಿನ್ನರ್ ಹಾಕಿ ಸನ್ಮಾನ ಮಾಡಿದ್ದಕ್ಕೆ ಭಾಳ ಧನ್ಯವಾದಗಳು. ಮತ್ತು ಏನು ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ, ಇದೆಲ್ಲ ನೋಡಿ ಭಯ ಆಗ್ತಿದೆ. ಇಷ್ಟೇ ಎಲ್ಲ ಜನರಿಗೆ ವಂದಿಸಿ ನಾನು ಎರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ನಮ್ಮ ಹಿರೇಹೆಗ್ದಾಳ್ ಗ್ರಾಮದಲ್ಲಿ ಅಗ್ನಿವೀರ ಅಂತಕ್ಕಂಥ ಸೈನಿಕ ಪದವಿಯನ್ನ ಪ್ರಪ್ರಥಮವಾಗಿ ನಮ್ಮ ಕೆ ಅಜಯ್ ಕುಮಾರ್ ಅವರು ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಅವರ ಶ್ರಮದ ಫಲವಾಗಿ ಈ ದಿನ ಅವರು ಆ ಒಂದು ಮಿಲಿಟರಿಯಲ್ಲಿ ಸೇರ್ಲಿಕ್ಕೆ ಒಂದು ಅರ್ಹತೆಯನ್ನು ಪಡೆದು ಸೆಲೆಕ್ಷನ್ ಆಗಿದ್ದಾರೆ, ಅಂದ್ರೆ ಆಯ್ಕೆ ಆಗಿದ್ದಾರೆ. ಇದುವರೆಗೂ ಕೂಡ ನಮ್ಮಲ್ಲಿ ಬೇಕಾದಷ್ಟು ಜನ ನಮ್ಮ ಯುವಕರಿದ್ದಾರೆ. ಅವರು ಚೆನ್ನಾಗಿ ಓದಬೇಕು, ತಮ್ಮ ಮಕ್ಕಳನ್ನ ಅವರು ಓದ್ಲಿದ್ರೆ ತಮ್ಮ ಮಕ್ಕಳನ್ನ ಓದಿಸ್ಬೇಕು. ಅವರು ಓದಿ ಒಳ್ಳೆಯ ಪೊಲೀಸ್ ಇರ್ಬೋದು, ಇನ್ನು ಬೇರೆ ಬೇರೆ ನೌಕರಿಗಳಿದೆ. ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನ ಸರ್ಕಾರ ಪ್ರತಿಯೊಂದು ಮಗುವಿಗೆ ಕೂಡ ಅನುಕೂಲ ಮಾಡಿಕೊಟ್ಟಿದೆ. 6ರಿಂದ 14 ವರ್ಷದವರೆಗೆ ಯಾವುದೇ ರೂಪಾಯಿ ಫೀಸ್ ಇಲ್ದಂಗೆ ಮಕ್ಕಳಿಗೆ ಸರ್ಕಾರನೇ ಕಟ್ಟಿ ಬಟ್ಟೆ, ಪುಸ್ತಕ, ಊಟ, ಬಾಳೆಹಣ್ಣು, ಮೊಟ್ಟೆ ಇನ್ನು ಅನೇಕ ವ್ಯವಸ್ಥೆಯೊಂದಿಗೆ ಕೊಡ್ತಾ ಇದೆ. ನಾವು ಎಲ್ಲ ಮಕ್ಕಳನ್ನ ಶಾಲೆ ಕಳಿಸ್ರಿ, ಇದಕ್ಕಿಂತ ಇನ್ನು ಉತ್ತಮವಾಗಿ ಪ್ರತಿಭೆ ನಮ್ಮ ಹಿರೇಹೆಗ್ದಾಳಿಂದ ಬರಲಿ ಅಂತ ಹಾರೈಸ್ತಾ ಈ ಒಂದು ಆಯ್ಕೆ ಆಗಿರ್ತಕ್ಕಂಥ ಕೆ ಅಜಯ್ ಕುಮಾರ್ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ, ಅಲ್ಲಿ ಹೋಗಿ ಕೂಡ ವಿದ್ಯಾಭ್ಯಾಸ ಮಾಡುವಂತ ಅವಕಾಶ ಇದೆ. ಆ ಒಂದು ಅವಕಾಶವನ್ನು ಅವರು ಪಡೆದು ಇನ್ನೂ ಉನ್ನತ ವ್ಯಾಸಂಗ ಹಾಗೂ ಹುದ್ದೆಯನ್ನು ಹೊಂದೇ ಅಂತ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಆತನಿಗೆ ಒಳ್ಳೆ ಆಶೀರ್ವಾದ ಮಾಡಿ ಈ ತಾವರೆನಾಡಿನಿಂದ ಹೋಗ್ತಕ್ಕಂಥ ಏಕೈಕ ಅಗ್ನಿವೀರ ಸೆಲೆಕ್ಷನ್ ಆಗಿದ್ದಾನೆ. ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ಒಬ್ಬೊಬ್ಬ ಅಗ್ನಿವೀರರು, ಮನೆ ಮನೆಗೂ ಒಬ್ಬೊಬ್ಬ ಸೈನಿಕರು ಸೆಲೆಕ್ಷನ್ ಆಗಬೇಕು. ಆ ರೀತಿ ನಮ್ಮ ಹಿರೇಹೆಗ್ದಾಳಲ್ಲಿ ಸೃಷ್ಟಿಯಾಗಲಿ ಅಂತ ಹೇಳ್ತಾ
ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಪುಸ್ತಕವನ್ನ ನೀವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕು. ಯಾರ್ಯಾರು ಈಗ ಡಿಗ್ರಿ ಆಸ್ಪಿರೆಂಟ್ಸ್ ಇದ್ದೀರಾ, ಯಾರ್ಯಾರು PUC ಓದಿದ್ದೀರಾ ಅಂತವ್ರು ದಯಮಾಡಿ ಇಲ್ಲಿರ್ತಕ್ಕಂಥ ಪೇರೆಂಟ್ಸ್, ಇವಾಗ ಸರ್ಕಾರ ಹಲವಾರು ಅವಕಾಶಗಳನ್ನ ನೀಡ್ತಾ ಇದೆ. ಈ ಕರ್ನಾಟಕ ಸರ್ಕಾರ ಸುಮಾರು 72,000 ಹುದ್ದೆಗಳಿಗೆ ಇವತ್ತು ಅನುಮೋದನೆಯನ್ನ ನೀಡಿದೆ. ಇದು ಎಲ್ಲರ ಗಮನದಲ್ಲಿರಲಿ. 32,000 ನಮ್ಮ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇವನ್ SDA ಇಂದ ಹಿಡಿದು KS ವರೆಗೂ ಕೂಡ ತುಂಬತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಅದರಲ್ಲಿ ಈಗ 3,700ಕ್ಕೂ ಚಿಲ್ಡ್ರನ್, ಅತಿ ಹೆಚ್ಚು ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳಿದಾವೆ. ಯಾರ್ಯಾರು ಒಳ್ಳೆ ಫಿಸಿಕಲ್ ಇದ್ದೀರಾ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಇವತ್ತು ಹೇಳ್ತಾನ ಸಮಯ ಅಂತಕ್ಕಂಥದ್ದು ಏನ್ ಬೇಕಾದ್ರೂ ಕೂಡ ಸಂಪಾದನೆ ಮಾಡ್ಬೋದು, ಸಮಯ ಬರೋದಿಲ್ಲ. ಹಾಗಾಗಿ ಈ ಹುಡುಗನನ್ನ ಯುವಕನನ್ನ ಸ್ಫೂರ್ತಿ ಅಂತ ನೋಡ್ರಿ. ನಾವು ಹಿಂಗೆ ಅಡ್ಡಾಡ್ಬೇಕಾದ್ರೆ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ, ಬಹಳ ಟ್ರೈನಿಂಗ್ ಎಲ್ಲ ಮಾಡಿಸ್ತಾರೆ, ಎಲ್ಲ ಇರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಯುವಕರು ಓದೋದ ಕಡೆ ಗಮನ ಕೊಟ್ಟರೆ ಈ ತರವಾದಂತ ಹುದ್ದೆಗಳನ್ನ ಪಡೆಯೋದ್ರ ಜೊತೆಗೆ ಇದರಿಂದ ಏನಾಗುತ್ತೆ ಸ್ಫೂರ್ತಿ, ನಮ್ಮ ಊರಿಗೆ ಸ್ಫೂರ್ತಿ. ನೋಡು, ಒಂದು ದೇಶ ಸೇವೆ, ಇಲ್ಲೋ ಇರ್ತಕ್ಕಂಥ ಬಾರ್ಡರ್ ಅನ್ನ ಕಾಯ್ತಕ್ಕಂಥ ಒಂದು ಸಣ್ಣ ಪುಟ್ಟ ಗ್ರಾಮ ಗುರುತಿಡಿಯುತ್ತೆ ಅಂದ್ರೆ ಡು ಯು ಇಮ್ಯಾಜಿನ್. ಈಗ ಇವನಿಗೆ ಸನ್ಮಾನ ಒಂದೇ ಮಾಡಿದಂಗೆಲ್ಲ ಎಲ್ಲರ ಕಡೆಯಿಂದ ಸನ್ಮಾನ ಆಗುತ್ತೆ. ದಟ್ ಈಸ್ ಅಪ್ರಿಷಿಯೇಷನ್. ನಾವು ನಮ್ಮ ತಂದೆ ತಾಯಿಗಳಿಗೆ ಏನಾದ್ರೂ ಒಂದು ಗೌರವ ಅಥವಾ ಏನಾದ್ರೂ ಕೊಡುಗೆ ಕೊಡ್ತೀವಿ ಅಂದ್ರೆ ಅದು ನಮ್ಮ ಮಾಡ್ತಕ್ಕಂಥ ಹೆಸರುಗಳಿಂದ. ಈ ಅಜಯ್ ಅವರು ಇವತ್ತು ಮಾಡಿರ್ತಕ್ಕಂತಹ ಒಂದು ಸಾಧನೆ ಏನಿದೆಯಲ್ಲ, ಇವೆಲ್ಲರಿಗೂ ಕೂಡ ನೋಡ, ಅವೆಲ್ಲ ಇಷ್ಟು ಜನ ಸೇರಿದ್ದೀವಿ ಅಂದ್ರೆ ಇದು ಕಾರಣ ನಮ್ಮ